ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 22 ದಿನಗಳ ಕಾಲ ಬಳ್ಳಾರಿಯಲ್ಲಿ ನಡೆದ ಕ್ರೀಡಾ ಪ್ರತಿಭೆಗಳ ಹುಡುಕಾಟದ ಉಚಿತ ಅಥ್ಲೆಟಿಕ್ ಶಿಬಿರ ಇಂದು ಸಮಾಪನಗೊಂಡಿತು. ವಿವಿಧ ವಯೋಮಾನದ ಮಕ್ಕಳು ಏಪ್ರಿಲ್ 8ರಿಂದ ಇಂದಿನವರೆಗೆ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರು. ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾ ರವಿಶಂಕರ್, ಉಪಾಧ್ಯಕ್ಷರಾದ ಡಾ ಅನುರಾಧ, ಪಾಲಿಕೆ ಸದಸ್ಯ ಗೋವಿಂದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 22 ದಿನಗಳ ಕಾಲ ನಡೆದ ವಿವಿಧ ಕ್ರೀಡಾ ತರಬೇತಿಯಲ್ಲಿ 400ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಇದರಲ್ಲಿ 92 ಮಕ್ಕಳನ್ನು ಮೇ 1ರಿಂದ ನಡೆಯುವ 1 ತಿಂಗಳ ತರಬೇತಿಗೆ ಆಯ್ಕೆ ಮಾಡಲಾಗಿದೆ. ದೂರದರ್ಶನದೊಂದಿಗೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಲಾಸ್ಯಪ್ರಿಯ, ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಳ್ಳಲು ತರಬೇತಿ ಶಿಬಿರ ಸಹಕಾರಿಯಾಗಿದೆ ಎಂದರು. ಬೆಳಿಗ್ಗೆ ಎದ್ದು ಬರುವುದರಿಂದ ನಾನು ಇಲ್ಲಿ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದರಿಂದ ನನ್ನ ಲೈಫಲ್ಲಿ ಎನರ್ಜಿನೂ ಜಾಸ್ತಿ ಆಗಿದೆ. ಮತ್ತೋರ್ವ ವಿದ್ಯಾರ್ಥಿನಿ ಜನನಿ ರನ್ನಿಂಗ್ ರೇಸ್ ಸೇರಿದಂತೆ ಇನ್ನಿತರ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಿದೆ ಎಂದು ತಿಳಿಸಿದರು. ಏನೂ ಆಗಲ್ಲ. ನಾನು ಅಥ್ಲೆಟಿಕ್ ಅಸೋಸಿಯೇಷನ್ಗೆ ತುಂಬ ಧನ್ಯವಾದಗಳು. ವಿದ್ಯಾರ್ಥಿ ಗೌತಮ್ ಬೇಸಿಗೆ ಶಿಬಿರಕ್ಕೂ ಸೇರಿದ ನಂತರ ದೈಹಿಕ ಸದೃಢತೆ ಹೆಚ್ಚಾಗಿದೆ ಎಂದರು. ಆಯಾಸ ಬರ್ತಿತ್ತು, ಆದರೆ ಇವಾಗ 100 ಮೀಟರ್ಸ್ ಹೋದ್ರೆ ಕೂಡ ಆಯಾಸ ಬರ್ತಾ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗು ಮತ್ತು ಫಿಸಿಕಲ್ ಫಿಟ್ನೆಸ್, ಹೈಟ್ ಹೆಂಗೆ ಆಗಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೆ. ಮತ್ತೋರ್ವ ವಿದ್ಯಾರ್ಥಿನಿ ಮೇಘನಾ ಬೇಸಿಗೆ ಶಿಬಿರದಲ್ಲಿ ವಿವಿಧ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಿದೆ ಎಂದು ಹೇಳಿದರು. ಫಸ್ಟ್ ಬಂದ ತಕ್ಷಣ ನಮಗೆ ಎಕ್ಸಸೈಸ್ ಮಾಡಿಸಿ ರನ್ನಿಂಗ್ ಮಾಡಿಸ್ತಾರೆ. ಮತ್ತು ನಮಗೆ ಗೊತ್ತಿಲ್ಲಾರ್ದದ್ದೆಲ್ಲ ಇಲ್ಲಿ ಎಲ್ಲ ನಾವು ತಿಳ್ಕೊಂಡ್ವಿ. ಪೋಷಕರಾದ ಸಂಧ್ಯಾ, ಅಥ್ಲೆಟಿಕ್ ಅಸೋಸಿಯೇಷನ್ ವ್ಯವಸ್ಥಿತವಾಗಿ ಬೇಸಿಗೆ ಶಿಬಿರವನ್ನು ನಡೆಸಿದ್ದು ಮಕ್ಕಳಿಗೆ ತರಬೇತಿ ನೀಡಿದ್ದರಿಂದ ಸಹಕಾರಿಯಾಗಿದೆ ಎಂದರು. ಹಾಲಿಡೇಸಲ್ಲಿ ಮೇಡಮ್ ಅವರು ಮತ್ತು ಟೀಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಎಕ್ಸಸೈಸು, ವಾರ್ಮ್ ಅಪ್ಪು ಆ್ಯಂಡ್ ಎಲ್ಲ ಅವ್ರು ಏನು ಟ್ರೈನ್ ಮಾಡಬೇಕಂತ ಇದ್ರು ಮಕ್ಕಳಿಗೆ, ಲೈಕ್ ಪೋಸ್ಚರ್ ಹೇಗಿರಬೇಕು ಅಂತೇಳಿ ಪ್ರತಿಯೊಂದೂ ತುಂಬ ಪ್ರೊಫೆಷ್ನಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತೋರ್ವ ಪೋಷಕರಾದ ಸೌಮ್ಯ, ಮಕ್ಕಳು ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ನೆರವಾಗಿದೆ ಎಂದು ತಿಳಿಸಿದರು. ಗುಡ್. ನಾವು ಇನ್ನು ಥ್ರೂಔಟ್ ಇಯರ್ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಕೋಚಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇನ್ನೋರ್ವ ಪೋಷಕ ಪ್ರವೀಣ್ ಕುಮಾರ್, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಬೇಸಿಗೆ ಶಿಬಿರ ನೆರವಾಗಿದೆ ಎಂದರು. ಮಕ್ಕಳಿಗೆ ದೈಹಿಕವಾಗಿ ಏನನ್ನೋದು ಒಂದು ಕಸರತ್ತು ಮಾಡಿಸ್ತಾ ಇದ್ದಾರೆ. ಅವ್ರ ಟ್ಯಾಲೆಂಟ್ ಇರುತ್ತೆ. ಒಬ್ಬೊಬ್ಬರ ಮಕ್ಕಳ ಹತ್ರ ಒಂದು ವಿದ್ಯಾ ಬುದ್ಧಿ ಅನ್ನೋದಿರುತ್ತೆ. ಅದು ಟ್ಯಾಲೆಂಟನ್ನು ಕ್ವಾಲಿಟಿಯಾಗಿ ತೆಗಿಬೇಕಂದ್ರೆ ರೈಟ್ ಕೋಚ್ ಬರಬೇಕು. ಪೋಷಕರಾದ ಜೀನತ್, ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಯಿತು ಎಂದರು. ಬೇರೆ ಸ್ಪೋರ್ಟ್ಸ್ಗೆ ಕಳಿಸ್ಬೇಕಂತ, ಬಟ್ ಇಲ್ಲಿ ಬಂದ ಮೇಲೆ ಅಥ್ಲೆಟಿಕ್ಸ್ ಅಂತ ಒಂದು ಇನಿಷಿಯೇಟಿವ್ನು ತಗೊಂಡಿದ್ದಾರೆ ಈ ಸ್ಪೋರ್ಟ್ಸ್ ಬಗ್ಗೆ ಅಂತ ಬಹಳ ಖುಷಿ ಆಯಿತು. ಡಾ ರವಿಶಂಕರ್, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯಲು ಅಥ್ಲೆಟಿಕ್ ಅಸೋಸಿಯೇಷನ್ ಕ್ರೀಡಾ ಪ್ರತಿಭೆಗಳ ಹುಡುಕಾಟ ಉಚಿತ ಬೇಸಿಗೆ ಶಿಬಿರ ಹಮ್ಮಿಕೊಂಡಿತ್ತು. ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮೇ 1ರಿಂದ ಹೆಚ್ಚಿನ ತರಬೇತಿಗಾಗಿ ಹಲವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಅವರಿಗೆ ಮೆಡಲ್ ಬರಂಗ್ ಮಾಡುವುದೇ ನಮ್ಮ ಉದ್ದೇಶ. ಅಥ್ಲೆಟಿಕ್ಸ್ನಲ್ಲಿ ಈ ಯಾರು ಮಕ್ಕಳು ಅವಾರ್ಡ್ ಗೆದ್ದಿದ್ದಾರೆ ಆ ಮಕ್ಕಳಿಗೆ ನಾವು ಮುಂದಿನ ತಿಂಗಳಲ್ಲಿ ಮೇ 1ರಿಂದ ಮೇ 31ನೇ ತಾರೀಕುವರೆಗೂ ಅಡ್ವಾನ್ಸ್ ಟ್ರೈನಿಂಗ್ ಮಾಡಲಿದ್ದೇವೆ.